ಸೊ ಇನ್ನೊಂದು ವಿಚಾರ ದಿವ್ಯಾ, ಜೆಡಿಎಸ್ ನಲ್ಲಿ ಸೂಟ್ ಕೇಸ್ ಸಂಸ್ಕೃತಿ ಇದೆ ಅಂತ ಮೊನ್ನೆ ಅಷ್ಟೇ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಒಂದು ಬಾಂಬ್ ಅನ್ನು ಹಾಕಿದ್ರು. ಅದಿನ್ನೂ ಕೂಡ ಹೊಗೆ ಆಡ್ತಾನೆ ಇದೆ. ಇವತ್ತು ಜೆಡಿಎಸ್ ನ ಬಂಡಾಯ ಶಾಸಕರು ದೇವೇಗೌಡರು ಎಲ್ಲರೂ ಇದೇ ವಿಚಾರವಾಗಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಹಿಂದ್ಗಡೆ ಕುರ್ಚಿ ಹಾಕ್ತೀವಿ, ಸೂಟ್ ಕೇಸ್ ಒಂದವರಿಗೆ ಮುಂದ್ಗಡೆ ಕುರ್ಚಿ ಹಾಕ್ತೀವಿ, ನಿಷ್ಠೆ ದುಡಿದವ್ರಿಗೆ ಹಿಂದ್ಗಡೆ ಕುರ್ಚಿ ಹಾಕ್ತೀವಿ, ಸೂಟ್ ಕೇಸ್ ಒಂದವರಿಗೆ ಮುಂದ್ಗಡೆ ಕುರ್ಚಿ ಹಾಕ್ತೀವಿ. ಆ ಪದ್ಧತಿ ತೆಗಿಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಪೀಳಿಗೆಗಳು ನಾನು ಅದಕ್ಕೆ ಸಹಕಾರ ಕೊಡ್ತೀನಿ. ಸೂಟ್ ಕೇಸ್ ತಗೋತಿದ್ದಾರೆಲ್ಲ ಆಗಲೇ ಹೊರಟೋಗಿದ್ದಾರೆ ಹೊರಗಡೆ. ಮೊದಲನೇ ಸ್ಥಾನದಲ್ಲಿ ಕೂರ್ತಿದ್ದಾರೆ ನಿಜ, ಪಾಪ ಅವನು ಹೇಳಿರೋದು ನಿಜ ಇದೆ. ಸೂಟ್ ಪಾಪ 3 ದಿವಸ ಅದನ್ನ ಆಲೋಚನೆ ಮಾಡುವಂಥದ್ದು ಏನಿತ್ತು ಕುಮಾರಸ್ವಾಮಿ ಅವರು ಅವತ್ತೇ ಬಂದು ಆಚೆ ರಿಯಾಕ್ಟ್ ಮಾಡ್ಬೋದಾಗಿತ್ತಲ್ಲ. ಭಿನ್ನಮತೀಯರ ಮೇಲೆ ಅವರು ಗದಪ್ರಹಾರ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅವ್ರು ಒಪ್ಕೊಳ್ಳೋದಾದ್ರೆ ಆ ಸೂಟ್ ಕೇಸ್ ಸಂಸ್ಕೃತಿ ಬಗ್ಗೆನೇ ಚರ್ಚೆ ಮಾಡೋದು ನಾವು ತಯಾರಿದ್ದೀವಿ. ಯಾರು ಸೂಟ್ ಕೇಸ್ ತೊಗೊಂಡಿದ್ದಾರೆ ಅದು ಒಂದು ತನಿಖೆ ಆಗಿಬಿಡಲಿ. ಅದಾದಮೇಲೆ ಮೊನ್ನೆ ಫಾರೂಕ್ ತವ ಆ ಸೂಟ್ ಕೇಸ್ ತೊಗೊಂಡಿಲ್ಲ ಅಂತ ಹೆಂಗೆ ಮಾಡ್ತಾರೋ ಅವ್ರು ಕಾಂಗ್ರೆಸ್ಸಿಂದ ಬಂದಿರೋರಂತ ಅದು ಒಂದು ಹೇಳ್ಬಿಡಲಿ, ಯಾರು ತೊಗೊಂಡಿದ್ದಾರೆ ಸೂಟ್ ಕೇಸ್.